ಹಲೋ ಗಾಯ್ಸ್, ನಾನಿವಾಗ ಮೆಜೆಸ್ಟಿಕ್ ಬಂದಿದ್ದೀನಿ. ಇವಾಗ ಬಂದು ಹೊಟ್ಟೆ ಬೇರೆ ಹಸುವಾಗ್ತದೆ. ಫಸ್ಟು ಹೋಗ್ಬಿಟ್ಟು ಊಟ ಮಾಡೋಣ. ಇವತ್ತು ಒಂದು ಸ್ಪೆಷಲ್ ಹೋಟ್ಲ್ ತೋರಿಸ್ತೀನಿ. ನಾನು ಅನ್ಕೊಂಡು ಬಂದಿದ್ದು ಬಂದು ತುಮಕೂರಿಗೆ ಹೋಗಿ ತುಮಕೂರಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಇಲ್ಲೇ ಒಂದು ಮೆಜೆಸ್ಟಿಕ್ ಹೆಂಗಿದ್ರು ಜಾಸ್ತಿ ದಿನ ಆಯ್ತಲ್ಲ ವ್ಲಾಗ್ ಮಾಡಿ, ಸೊ ಇಲ್ಲೂ ಒಂದು ವ್ಲಾಗ್ ಮಾಡ್ಬಿಡೋಣ ಅಂದ್ಬಿಟ್ಟು ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ. ಇಲ್ಲಿ ಹೋಟ್ಲೇ ಕಾಣಿಸ್ತಾ ಇಲ್ಲ. ಮುಂದೆ ಬಂದ್ಬಿಟ್ಟೇನು ಹಾಂ, ಇದೆ ಶ್ರೀ ಅನ್ನಪೂರ್ಣಿ ಹೋಟೆಲ್. ಇಡ್ಲಿ ವಡ, ಒಂದು ಪ್ಲೇಟ್ ಇಡ್ಲಿ 30 ರೂಪಿ ಅಂತ ಹಾಕವ್ರೆ. ಎಷ್ಟು ಇಡ್ಲಿ ಎಷ್ಟು ಕೊಡ್ತಾರೆ ಅಂತ ಗೊತ್ತಿಲ್ಲ. 30 ಇಡ್ಲಿನ ಏನಂತ ಗೊತ್ತಿಲ್ಲ, ನೋಡಬೇಕು. ಇಡ್ಲಿ ನಾನು ಬಂದು ವಡೆನೂ ಸೇರಿಸಿ ಬರುತ್ತೆ ಅಂದ್ಕೊಂಡಿದ್ದೆ. ಬಟ್ ಇಡ್ಲಿ ಮಾತ್ರ ಕೊಟ್ಟವ್ರೆ. ಟೇಸ್ಟ್ ಬಂದು ಸಾಂಬಾರು ಸ್ವಲ್ಪ ಸ್ವೀಟ್ ಆಗಿದ್ದಾರೆ. ಆಯಿತು, ತಿಂಡಿಗಾಯಿತು. ಇವಾಗ ಅಜ್ಜಿ ಕಾಫಿ ಕೇಳಿದ್ರು, ಕೊಡ್ಸೋಣ. ಕಾಫಿ ಒಂದು 15 ರೂಪಾಯಿ ಲೆಸ್ಸು. ನಾವ್ರೆ ಏನು ಥರ ಐತೆ ಅಜ್ಜಿ ಕಾಫಿ? ಸರಿ ಅಜ್ಜಿ. ಇವಾಗೆ ಅಂತಲ್ಲ, ಯಾವಾಗಲೂ ಅಷ್ಟೇ. ನಾನು ಯಾರಿಗಾದ್ರೂ ಒಂದು ಹೆಲ್ಪು ಅಂತ ಮಾಡಬೇಕು ಅಂತ ಬಂದ್ಬಿಟ್ರೆ ಯೋಚನೆನೇ ಪಡಲ್ಲ, ಹೆಲ್ಪ್ ಮಾಡಿಬಿಡ್ತೀನಿ. ನಾನು ಇಷ್ಟು ಬೇಗ ಹೋಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಇನ್ನೂ ಲೇಟಾಗಿ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು. ಟ್ರೈನಾಗಿ ಹೋಗೋಣ ಅಂದ್ಕೊಂಡಿದ್ದೆ. ಬಟ್ ಟ್ರೈನಾಗಿ ಹೋಗೋಕ್ಕೆ ತುಂಬ ಲೇಟಾಗುತ್ತೆ. ರೂಮಲ್ಲಿ ಏನು ಮಾಡೋದು, ಸುಮ್ಮನೆ ಒಬ್ಬನೇ ಬೇಜಾರಾಗುತ್ತೆ ಅಂದ್ಬಿಟ್ಟು ಬೇಗ ಹೊರಡೋಣ. ಅಲ್ಲೂ ಫ್ರೆಂಡ್ಸ್ ಎಲ್ಲ ಇದ್ದಾರಲ್ಲ, ಅವ್ರಿಗೆಲ್ಲ ಮೀಟ್ ಮಾಡಿ ಹಾಯ್ ಅಂತ ಹೇಳ್ಬಿಟ್ಟು ರಿಟರ್ನ್ ಬರೋಕ್ಕೆ ಬೇಗ ಬರ್ಬೋದು ಅಂದ್ಬಿಟ್ಟು ಬೇಗ ಸ್ಟಾರ್ಟ್ ಮಾಡಿದೆ. ತುಮಕೂರು ಬಸ್ಸು ನಿಮಗೆ ಎನಿ ಟೈಮ್ ಇರುತ್ತೆ ಇಲ್ಲಿ. ಪ್ರೈಸು, ಟಿಕೆಟ್ ಪ್ರೈಸು ಫಸ್ಟು 80 ರೂಪಾಯಿ ಇತ್ತು, ಇವಾಗ 90 ರೂಪಾಯಿ ಆಗೈತೆ. ವಿ ಆರ್ ರೀಚ್ಡ್ ತುಮಕೂರು. ಇವಾಗ ತುಮಕೂರಿಗೆ ಬಂದಿದ್ದೀವಿ. ನೆಕ್ಸ್ಟು ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿ ಹಾಕಿದ್ದೆ. ತುಮಕೂರಿನಾಗೆ ಬಸ್ ಸ್ಟಾಪ್ ಹತ್ರ ಯಾವುದಾದ್ರೂ ಒಂದು ಫುಡ್ ಸ್ಪಾಟ್ ಹೇಳಿ ಅಂತ ಹೇಳಿದೆ. ಅದಕ್ಕೆ ಒಬ್ಬರು ಕಮೆಂಟ್ ಮಾಡಿದರು, ಪರಿಮಳ ಹೋಟೆಲ್ ಅಂತ ಒಬ್ಬರು ಕಮೆಂಟ್ ಮಾಡವ್ರೆ. ಸೊ ಅಲ್ಲೋಗಿ ಒಂದು ರಿವ್ಯೂ ಹಾಕ್ಬಿಡೋಣ. ಅದಕ್ಕೂ ಮುಂಚೆ ಸ್ವಲ್ಪ ಫುಲ್ಲು ಸೆಕೆ ಅಲ್ವಾ, ಕೋಲ್ಡಾಗಿ ಏನಾದರೂ ಒಂದು ಕುಡಿಯೋಣ ಹೋಗ್ಬಿಟ್ಟು. ಏನಾದರೂ ಅಂದರೆ ಕೆಮಿಕಲ್ ಬೆರೆಸಿರೋದು ಏನು ಬೇಡ. ಎಳ್ನೀರು ಇಲ್ಲಾಂದರೆ ಕಬ್ಬಿನಲ್ಲಿ ಕುಡಿಬೇಕು ಅನ್ನಿಸ್ತು. ನಾನು ಬೆಂಗಳೂರಲ್ಲಿದ್ದರೂ ಕೂಡ ತುಮಕೂರನ್ನ ಜಾಸ್ತಿ ಇಷ್ಟಪಡ್ತೀನಿ. ಫಸ್ಟ್ ಟೈಮು ನಮ್ಮ ಭಾವ ಹೇಳ್ದ, ತುಮಕೂರು ನೀನು ಬಂದ್ಬಿಡ, ಕಾಲೇಜ್ ಸೇರ್ಕೊಳ್ಳೋ ಚೆನ್ನಾಗಿರುತ್ತೆ ಅಂತ ಎಲ್ಲ ಹೇಳ್ದ. ಕಾಲೇಜಿಗೆ ಸೇರೋಕ್ಕಾಗಿಲ್ಲ, ಬಟ್ ಆವಾಗವಾಗ ನನ್ನ ಕೈಲಿ ಆದಷ್ಟು ಆವಾಗವಾಗ ತುಮಕೂರಿಗೆ ಬರ್ತಾ ಇರ್ತೀನಿ. ಒಂದು ಕಬ್ಬಿನಲ್ಲಿ ಕುಡಿಯೋಣ. ಇವಾಗ ತಣ್ಣಗಾಯ್ತು. ಬೆಳಗ್ಗೆ ಊಟ ಮಾಡಿಬಿಟ್ಟು ನೀರು ಕೂಡ ಕುಡಿದ್ರೆ ಹಂಗೆ ಬಂದೆ ಇಡ್ಲಿ ತಿಂದ್ಬಿಟ್ಟು. ಏನು ಮಾಡ್ತೀವಿ ಲಾಗಣ. ಬಿಸಿಲು ಮಾತ್ರ ಇಲ್ಲಿ ಸಖತ್ತಾಗಿ ಹೊಡಿತದೆ. ನೀವು ನಡ್ಕೊಂಡು ಹೋಗೋದಕ್ಕೆ ಇಷ್ಟು ಈ ಥರ ಬಿಸಿಲು, ಈ ಥರ ಸೆಕೆ ಹೊಡಿತದೆ ಅಂದರೆ ಇನ್ನು ಹಳ್ಳಿ ಸೈಡಲ್ಲಿ ಕೆಲಸ ಮಾಡ್ತಾರಲ್ಲ ಈ ಬಿಸಿಲಲ್ಲಿ, ಅವ್ರಿಗೆಲ್ಲ ಹೇಗೆ ಇರಬೇಡ. ಇವಾಗ ಬಂದು ತಗೊಂಡು ಬಂದಿರೋ ದೋಸೆ ತಿನ್ನಬೇಕು. 2 ಅವರಿಂದ ಬ್ಯಾಗ್ ಒಳಗೆ ಹಂಗೆ ಐತೆ. 1 ಗಂಟೆಲಿ ತಗೊಂಡು ಬಂದಿದ್ದು, ಟೈಮ್ 3 ಗಂಟೆ ಆಯಿತು. ಇವಾಗ ತಿನ್ನಬೇಕು. ತಿಂದುಬಿಟ್ಟು ಜಾತ್ರೆ ನೋಡೋಕೆ ಹೋಗ್ಬೇಕು. ನಾನು ವೀಡಿಯೋ ಮಾಡ್ಕೊಂಡು ಬಂದಲ್ಲ, ಹೋಟ್ಲ್ ಹತ್ರ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಕ್ಯಾಮ್ರಾ ಆನ್ ಮಾಡಿದೆ. ಆನ್ ಮಾಡಿಬಿಟ್ಟು ರೆಕಾರ್ಡ್ ಬಟನ್ ಅಮ್ಕೋದು ಬಿಟ್ಬಿಟ್ಟೆ. 10 ನಿಮಿಷ ವೀಡಿಯೋ ತೆಗೆಯೋದೆ, ಸುಮ್ಮನೆ ಹಂಗೆ ಮಾತಾಡ್ಕೊಂಡು ಬಂದಿದ್ದೀನಿ. ಎಕ್ಸಿಬಿಷನ್ ನೈಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇವಾಗ ನೀರು ಟ್ಯಾಂಕ್ಗೆ ನೀರು ತುಂಬಕ್ಕೆ ಬಂದಿದ್ದೀವಿ. ನಮ್ಮ ಭಾವ ಮೇಲ್ಗಡೆ ನೀರು ತುಂಬಿಟ್ಟವನೆ. ನಾನು ಯಾವತ್ತೂ ನೀರು ಟ್ಯಾಂಕ್ ಒಳಗಡೆ ನೋಡಿಲ್ಲ. ಮೊಬೈಲ್ ಹಿಡ್ಕೊ, ವಿಡಿಯೋ ಶೂಟ್ ಮಾಡಂಗೆ. ಇವತ್ತು ನೋಡೋಣ ಹೆಂಗೈತೆ ಅಂತ ನೋಡಬೇಕು. ಒಳಗಡೆ ಎಲ್ಲ ತುಂಬಿಸ್ಬಿಟ್ಟು ನೀರು ತುಂಬಿರೋದಕ್ಕೆ ಏನೂ ಕಾಣಿಸ್ತಾ ಇಲ್ಲ.
ನೈಟ್ ಜಾತ್ರೆನಾಗ ವಿಡಿಯೋ ತೆಗಿಯಕ್ಕಾಗಿಲ್ಲ, ಸೊ ಕ್ಲಿಪ್ಸ್ ಮಾತ್ರ ತಗೊಂಡೆ. ಹೋಗ್ಬಿಟ್ಟು ಜಾತ್ರೆನಾಗೆ ಸ್ವಲ್ಪ ಜಾಯಿಂಟ್ ವೀಲ್ ನಲ್ಲಿ ಆಟ ಆಡ್ಬಿಟ್ಟು ನೈಟ್ ರಿಟರ್ನ್ 1 ಗಂಟೆ ಟ್ರೈನ್ ಇತ್ತು, ಬೆಂಗಳೂರಿಗೆ ರಿಟರ್ನ್ ಆದ.